ಹಾಯ್ ಆಲ್, ವೆಲ್ಕಮ್ ಟು ಚಂದನಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಬೇಗ ಶಾವಿಗೆ ಬಾತ್ ಮಾಡೋಣ ಅಂತ ಹೇಳಿಕೊಂಡು ಒಂದು ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಎಷ್ಟು ಬೌಲಲ್ಲಿ ಶಾವಿಗೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಡಬಲ್ ಆಗಿ ವಾಟರ್ ಹಾಕ್ಕೊಂಡು ಕುದಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀರು ಕುದ್ದ ನಂತರ ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಒಳ್ಳೆ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಇದು ಬೆಳಗಿನ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಶಾವಿಗೆ ಬಾತ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಸಿಹಿ ಕೂಡ ಬೇಗ ಎದ್ದಿದ್ರು, ಅವ್ರ ಅಪ್ಪ ಕೂಡ ಬೇಗ ಎದ್ದಿದ್ರು. ಬೇಗ ಎದ್ದು ಪ್ಲ್ಯಾಂಟ್ಸ್ಗೆಲ್ಲ ಅವರಪ್ಪ ನೀರು ಹಾಕಿ ಸಿಹಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದಾರೆ. ಇನ್ನೇನು ಸಿಹಿಗೂ ಕೂಡ ನೆಕ್ಸ್ಟ್ ಮಂಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಇನ್ನು ಡೈಲಿ ರೂಟೀನ್ ಅದೇ ಥರನೇ ನಡೆಯುತ್ತೆ. ಬೇಗ ಎದ್ದು ಬೇಗ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು. ಇನ್ನು ಲೇಟಾಗಿ ಎದ್ದು ಆರಾಮಾಗಿ ಲಂಚ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಹೇಳೋ ಟೈಮ್ ಹೋಯಿತು. ಇನ್ನೇನಿದ್ರು ಇನ್ನೊಂದು ವರ್ಷದವರೆಗೂ ಇನ್ನು ಬೇಗ ಎದ್ದೊಳ್ಬೇಕು, ಬೇಗ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು. ಹಾಗೆ ನಮ್ಮ ಅತ್ತೆ ಸಹ ಇದ್ದರು, ನನ್ನ ಜೊತೆ ಮಾರ್ನಿಂಗ್ ಮಾತಾಡ್ತಿದ್ದಾರೆ. ನಾವು ಇಬ್ಬರು ಏನಾದರೂ ಒಂದು ವಿಷಯದ ಬಗ್ಗೆ ತುಂಬಾ ಚಿಟ್ಚಾಟ್ ಮಾಡ್ತಿರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಹಾಗೆ ಕೆಲಸ ಮಾಡ್ಕೋತಾ ನಾನು ಈ ನಡುವೆ ಕೆಲವೊಂದು ವಿಚಾರಗಳನ್ನ, ಕೆಲವೊಂದು ವಿಷಯಗಳನ್ನ ಅಥವಾ ಕೆಲವೊಂದು ನಾನು ಏನು ನಡ್ಸ್ಕೊಂಬಂದೆ ಆ ಕೆಲಸಗಳನ್ನ ಬದಲಾಯಿಸ್ಕೋತಿದ್ದೀನಿ. ಅದರಿಂದಾಗಿ ಎಷ್ಟೋ ಪಾಸಿಟಿವ್ ನನ್ನ ಲೈಫಲ್ಲಿ ಆಗ್ತಾಯಿದೆ. ಈಗ ನಾನು ಬೆಳಗ್ಗೆನೇ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಮಾರ್ನಿಂಗ್ ಕಸ ಹೊಡ್ಕೊಳ್ಳೋದ್ರಿಂದ ಅಥವಾ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ನನಗೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿದೆ. ಮತ್ತು ಬೇಗನೆ ಕೆಲಸ ಸಾಗ್ತಿದೆ ಅನ್ನೋ ಫೀಲ್ ನನಗೆ ಬರ್ತಿದೆ. ಮುಂಚೆ ಆದರೆ ಸ್ವಲ್ಪ ಅವರೆಲ್ಲ ಹೋದ್ಮೇಲೆ ಲೇಟಾಗಿ ನಾನು ಕಸ ಗುಡಿಸ್ಕೊತಿದ್ದೆ. ಮನೆ ಕಸ ಎಷ್ಟು ಬೇಗ ನಾವು ಗುಡಿಸ್ತೀವೋ ಅಷ್ಟು ಬೇಗ ನಮ್ಮ ಮನೆ ಕ್ಲೀನ್ ಆಗುತ್ತೆ. ಅದೇ ಥರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇನ್ನು ಸಿಂಕ್ ಏರಿಯಾ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಕಿಚನ್ನ ಫಸ್ಟ್ ಕ್ಲೀನ್ ಮಾಡ್ಕೊಬಿಟ್ಟು ಮನೆ ಕೆಲಸ ಮುಗಿಸ್ಕೊಂಡ್ರೆ ಇನ್ನು ಮಧ್ಯಾಹ್ನದ ಅಡುಗೆನ ಆರಾಮಾಗಿ ಮಾಡ್ಕೊಬೋದು, ಟೆನ್ಷನ್ ಇರೋಲ್ಲ. ಕ್ಲೀನಾಗಿರುವಂಥ ಕಿಚನ್, ಕ್ಲೀನಾಗಿರುವಂಥ ಮನೆ ನೋಡಿದ್ರೆ ಆ ರಿಲ್ಯಾಕ್ಸ್ ಮೈಂಡಲ್ಲಿ ಅಡುಗೆ ಬೇಗ ಆಗುತ್ತೆ, ಪಟ ಅಂತ ಬೇಗ ಆಗುತ್ತೆ. ನಾನು ಕಿಚನ್ ಒರೆಸ್ಕೊಳ್ಳೋದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಅದೇ ಥರ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ಸ್ ಕೂಡ ಹಾಕೋತೀನಿ. ಕೆಲವೊಂದು ಸರಿ ಡೆಟಾಯಿಲ್ ಹಾಕೋತೀನಿ. ನಾನು ಮೂಡ್ ಮೇಲೆ ಡಿಪೆಂಡ್. ಕೆಲವೊಂದು ಸರಿ ಸೋಡಾ ಹಾಕೋತೀನಿ, ಕೆಲವೊಂದು ಸರಿ ಸೋಡಾ ಹಾಕಿದ ಜೊತೆ ಲೆಮನ್ ಹಾಕ್ಕೊಂಡು ಒರೆಸ್ಕೋತೀನಿ. ಅದರಿಂದಾಗಿ ಚಿಕ್ಕ ಇನ್ಸೆಕ್ಟ್ಸ್ ಆ ಸ್ಮೆಲ್ಲಿಂದಾಗಲೇ ಬರಲ್ಲ. ನಾನು ಕಿಚನ್ ಕ್ಲೀನ್ ಮಾಡ್ಕೋಬೇಕಾದ್ರೆ ಎಲ್ಲ ಪ್ರತಿಯೊಂದು ಕಟ್ಲರಿ ಯೂನಿಟಿಂದ ಹಿಡಿದು ಪ್ರತಿಯೊಂದು ಇದೇ ಥರ ಒರೆಸ್ಕೋತೀನಿ. ದಿನಾ ಒರೆಸ್ಕೊಳ್ಳೋದ್ರಿಂದ ತುಂಬ ಮೆಸ್ಸಿ ಅನಿಸಲ್ಲ. ಯಾವಾಗಲೂ ಒಂದ್ಸರಿ ತುಂಬ ಒಂದೇ ಸರಿ ಕ್ಲೀನ್ ಮಾಡಬೇಕು ಅನ್ನೋ ಹೆಕ್ಟಿಕ್ ಮೈಂಡು ಇರಲ್ಲ. ನೀಟಾಗಿ ನಾನು ಇದೇ ಥರನೇ ಪ್ರತಿದಿನ ಇದೇ ಥರನೇ ಕಿಚನ್ ಕ್ಲೀನ್ ಮಾಡ್ಕೋತೀನಿ. ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದಿನ ಮನೆ ಯಾವಾಗಲೂ ರೆಡಿಯಾಗಿರುತ್ತೆ, ಯಾವಾಗಲೂ ಕ್ಲೀನಾಗಿರುತ್ತೆ. ಮತ್ತು ಪ್ಯೂರಿಟ್ ಕೂಡ ಅಷ್ಟೇ. ನಾವು ಪ್ಯೂರಿಟ್ ತಂದು ಆಲ್ರೆಡಿ 3 ಇಯರ್ಸ್ ಆಯಿತು. ಇನ್ನೂ ಅದು ಹೊಸದ್ರಾಗೇ ಇದೆ. ಕೆಲವೊಂದು ಸಿಚುವೇಷನಲ್ಲಿ ನೀರು ಬರದೇ ಇರೋ ಕಾರಣ ವಾಟರ್ ಬ್ಲಾಕೇಜಸ್ ಆಗಿ ಮಡ್ಡು ತುಂಬಿಕೊಂಡು ಸ್ವಲ್ಪ ಒಂದು ಸರಿ ಸರ್ವಿಸ್ ಮಾಡಿಸಿದ್ದೀವಿ ಅಷ್ಟೇ. ಬಟ್ ಅದೇನಿದೆ ಪ್ಯೂರಿಟ್ದು ಕ್ಯಾಂಡಲ್ ಅದು 6 ಮಂತ್ಸ್ಗೆ ಒಂದು ಸರಿ ನಾವು ಚೇಂಜ್ ಮಾಡ್ಕೋತಿರ್ತೀವಿ. ಮಣ್ಣು ಮತ್ತು ಉಪ್ಪು ನೀರೆಲ್ಲ ಸೇರಿಕೊಂಡು ಸ್ವಲ್ಪ ಬೇಗನೆ ಗಲೀಜಾಗಿರುತ್ತೆ. 6 ಮಂತ್ಸ್ಗೆ ಒನ್ಸ್ ಇಲ್ಲ ಅಂದರೆ 7 ಮಂತ್ ಒನ್ಸ್ ಫಿಲ್ಟರ್ದು ಕ್ಯಾಂಡಲ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸುಳ್ಳೆಲ್ಲ ಜಾಸ್ತಿ ಆಗಿದೆ. ನಿನ್ ಕೈ ಎತ್ಕೊಂಡ್ ಬರೀ, ನಿನ್ ಗಲೀಜ್ ಕೈನ ಬೇರೆ ನಾನು ಉಗುರು ಬೇರೆ ಕಚ್ಚಕ್ ಹೋಗ್ತೀನಿ. ಯಾಕೆ ನನ್ನ ಕೈಯಲ್ಲಿ ಉಗುರು ಇಲ್ವಾ? ಸಿಹಿ ಅವರಪ್ಪ ಹತ್ರ ತುಂಬಾ ಸುಳ್ಳೆಲ್ಲದು ಕಲ್ತಿದ್ದಾಳೆ. ನಾನು ಪ್ರತಿ ಸಲ ಅವಳಿಗೆ ಹೊಡೆದೆ ಅಂತ ಹೇಳ್ತಿರ್ತಾಳೆ. ಅದೇ ಥರ ಇವತ್ತೂ ಅವಳ ಉಗುರನ್ನ ಕಚ್ಚಿಬಿಟ್ಟಿದ್ದೀನಿ ಅಂತ ಅವ್ರ ಅಪ್ಪ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದಾಳೆ. ಅವ್ರ ಅಪ್ಪ ಹತ್ರ ಕಂಪ್ಲೇಂಟ್ ಮಾಡಿ ನನ್ನ ಬೈಸ್ಬೇಕಂದ್ರೆ ತುಂಬಾ ಇಷ್ಟ ಅದನ್ನು ಮಾಡ್ತಿದ್ದಾಳೆ. ಅದೇ ಥರನೇ ಇನ್ನು
ಹೆಣ್ಮಕ್ಳಿಗೆ ತುಂಬ ನಿಂತ್ಕೊಂಡು ಕೆಲಸ ಮಾಡಿ ಮಾಡಿ ಬೋನ್ ಮೇಲೆ ಆಲ್ಮೋಸ್ಟ್ ಸ್ಟ್ರೆಸ್ ಬಿದ್ದಿರುತ್ತೆ. 30 ಇಯರ್ಸ್ 32 ಇಯರ್ಸ್ ಆದಮೇಲೆ ಬೋನ್ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಆದಷ್ಟು ನಿಂತ್ಕೊಳ್ಳೋದನ್ನ ಕಡಿಮೆ ಮಾಡಿ ಕುತ್ಕೊಂಡು ಮಾಡುವಂಥ ಕೆಲಸ ಜಾಸ್ತಿ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಅಡುಗೆ ಮಾಡೋರಾದರೆ 2 ಅವರ್ಸ್, ನಾನು 2.5 ಅವರ್ಸ್ ಖಂಡಿತವಾಗ್ಲೂ ನಿಂತ್ಕೊಂಡಿರ್ತೀನಿ ಅಡುಗೆ ಮಾಡಬೇಕಾದ್ರೆ. ಆ ಟೈಮಲ್ಲಿ ಕೆಲವೊಂದು ಪಾತ್ರೆ ತೊಳ್ಕೊಳ್ಳೋದಾಗಲಿ ಅಥವಾ ಈ ಥರ ಮ್ಯಾಟ್ ವಾಶ್ ಮಾಡ್ಕೊಳ್ಳೋದಾಗಲಿ ಅಥವಾ ಕಿಚನ್ದು ಯೂಸ್ ಮಾಡಿರುವಂಥ ಬಟ್ಟೆಗಳಾಗಲಿ ಇದನ್ನೆಲ್ಲ ಕುತ್ಕೊಂಡು ನಾವು ವಾಶ್ ಮಾಡ್ಕೊಳ್ಳೋದನ್ನ ರೂಢಿ ಮಾಡಿಕೊಂಡ್ರೆ ನಮಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ. ಕುತ್ಕೊಂಡು ಸ್ವಲ್ಪ ಹೊತ್ತು ಕೆಲಸ ಮಾಡೋದ್ರಿಂದ ನಮ್ಮ ಬಾಡಿಗೂ ಕೂಡ ಅದು ತುಂಬಾ ಒಳ್ಳೆಯದು. ಈಗ ಕೆಲವೊಬ್ಬರು ಮ್ಯಾಟಿಂದ ಹಿಡಿದು ಶೂಸ್ ಕೂಡ, ಆ ಶೂಸ್ ಬ್ಯಾಗ್ ಬಂದಿದೆ, ಆ ಬ್ಯಾಗ್ನ ಸೇರಿಸಿ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡೋಕ್ಕೆ ಹಾಕ್ತಾರೆ. ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಾವು ಈಗ ವಾಕಿಂಗ್ ಮಾಡೋಕ್ಕಾಗಲ್ಲ ಕೆಲವೊಂದು ಸರಿ, ನಮ್ಮ ದೇಹನ ನಾವು ಕರೆಕ್ಟಾಗಿ ಇಟ್ಕೋಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಆಗಾಗ ನಾವು ಈ ಥರ ಕೆಲಸ ಮಾಡ್ಕೊಳ್ಳೇಬೇಕಾಗತ್ತೆ. ಮತ್ತು ಕೆಲವೊಮ್ಮೆ ಕುತ್ಕೊಂಡು ಮನೆ ಒರೆಸ್ಕೊಳ್ಳೋದಾಗಲಿ, ಈಗ ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟು ಕೆಲಸ ಮಾಡೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ನಮ್ಮನ್ನು ಮಿಷಿನ್ಗಳು ತುಂಬಾ ರಿಪ್ಲೇಸ್ ಮಾಡ್ತಿದ್ದಾವೆ. ಅದರಿಂದಾಗಿ ಆಗಾಗ ಚಿಕ್ಕ ಪುಟ್ಟ ಕೆಲಸಗಳು ನಾವು ಈ ಥರ ಮಾಡಿಕೊಂಡಾಗ, ಹಳೆ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡಾಗ ಸ್ವಲ್ಪ ದಿನ ಆರೋಗ್ಯವಾಗಾದರೂ ಇರ್ತೀವಿ. ಆ್ಯಕ್ಚುಲಿ ಏನಂತಂದರೆ ಈಗ ಕೆಲಸ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ದಪ್ಪ ಆಗೋಗ್ತೀವಿ. ಆ ದಪ್ಪ ಆಗಬಾರ್ದು, ನಾವು ಹೆಲ್ದಿಯಾಗಿ ಇರಬೇಕು ಅನ್ನೋಂಗಿದ್ರೆ ನಾವು ಚಿಕ್ಕ ಪುಟ್ಟ ಕೆಲಸನ ಈ ಥರ ಮಾಡ್ಕೊಳ್ಳೇಬೇಕಾಗುತ್ತೆ. ಮನೆ ಒರೆಸೋದಾಗಲಿ ಅಥವಾ ಮ್ಯಾಟ್ಗಳು ತೊಳ್ಕೊಳ್ಳೋದಾಗಲಿ ಎಲ್ಲದನ್ನೂ ಮಿಷಿನ್ಸ್ ಮೇಲೆ ಡಿಪೆಂಡ್ ಆಗೋ ಬದಲು ನಾವು ಕೈಯಿಂದ ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ ಕೂಡ ನಾವು ರೂಢಿಸ್ಕೋಬೇಕಾಗುತ್ತೆ. ಇನ್ನು ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ, ಬೆಳಗಿನ ತಿಂಡಿನೂ ಮುಗಿಸಿ, ತಿಂಡಿ ಆದಮೇಲೆ ಏನೇನು ಪಾತ್ರೆ ಇರುತ್ತೋ ಅದನ್ನು ಕೂಡ ವಾಶ್ ಮಾಡಿ ಹಾಕ್ತಿದ್ದೀನಿ. ಮತ್ತು ಇವತ್ತಿನ ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮಾಡಿಕೊಂಡು, ಹಾಗೆಯೇ ಒಂದೇ ಒಂದು ಹೀರೆಕಾಯಿ ಇತ್ತು, ಬೀನ್ಸ್ ಇತ್ತು, ಅದನ್ನು ಹಾಕಿ ಬೀನ್ಸ್ ಪಲ್ಯ, ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಸೊಪ್ಪನ್ನ ನೆನೆಯೋಕ್ಕೆ ಹಾಕ್ಬಿಟ್ಟು, ಆಗಲೇ ಇವತ್ತು ಬೆಡ್ಶೀಟ್ಸ್ ಎಲ್ಲ ತೆಗೆದಿದ್ದೆ ವಾಶ್ಗೆ ಹಾಕೋಕ್ಕೆ. ಬೆಡ್ಶೀಟ್ಸ್ನು ಸಹ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಹಾಕ್ಕೋತಿದ್ದೀನಿ. ಬೆಡ್ಶೀಟ್ಸ್ 2 ಡೇಸ್ ಒನ್ಸ್ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. 2 ಡೇಸ್ ಒನ್ಸ್ ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ ಅಟ್ ಎನಿ ಕಾಸ್ಟ್. ಈ ಡೇಗೆ ಅಂತ ನನ್ನ ಟೈಮ್ ಟೇಬಲ್ ಪ್ರಕಾರ ನಾನು ಈ ದಿನ ಬೆಡ್ಶೀಟ್ ತೆಗಿಬೇಕು, ಈ ದಿನ ಸ್ಕ್ರೀನ್ಸ್ ವಾಶ್ ಮಾಡಬೇಕು, ಈ ದಿನ ಮ್ಯಾಟ್ಸ್ ವಾಶ್ ಮಾಡಬೇಕು ಅಂತ ನಾನು ಪ್ರಿಪೇರ್ ಆದಾಗ ಅಡುಗೆನೂ ಇದು ಎರಡನ್ನೂ ಮ್ಯಾನೇಜ್ ಮಾಡ್ಕೋತೀನಿ. ತುಂಬ ಹೆಕ್ಟಿಕಾಗಿ ಅಡುಗೆ ಇಟ್ಕೊಳ್ಳಲ್ಲ ತುಂಬ ಕೆಲಸ ಇದ್ದಾಗ. ಬರೀ ಪಾಲಕ್ ತೊಗೊಂಡಿದ್ದೆ, ಬರೀ ಪಾಲಕ್ ಸೊಪ್ಪು ಹಾಕಿ ಇವತ್ತು ಸೊಪ್ಪಿನ ಸಾರು ಮಾಡೋಣ, ಬೇಳೆ ಕಡಿಮೆ ಹಾಕಿ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಮತ್ತು ಏನಿದೆ ಸೊಪ್ಪು ಅದನ್ನೆಲ್ಲ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಬೆಂದಾದಮೇಲೆ ಆರಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ರುಬ್ಕೊಂಡು ಉಳಿದಿರೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು, ಸೊಪ್ಪು ಸಾರು ರೆಡಿ ಆಗುತ್ತೆ. ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಮುದ್ದೆ ಮಾಡ್ತಿಲ್ಲ, ರೈಸ್ ಮಾಡ್ಕೊತಿದ್ದೀನಿ. ಹಾಗೆ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಹೀರೆಕಾಯಿ ಕೂಡ ನೀಟಾಗಿ ಮೇಲಿರೋ ಲೇಯರ್ನ ತೆಕ್ಕೊಂಡು ಕಟ್ ಮಾಡಿ, ಹಾಗೆ ಬೀನ್ಸ್ನು ಬಿಡಿಸ್ಕೊಂಡು, ನಾನು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಎಲ್ಲದನ್ನು ಬಿಡಿಸಿ ಇಟ್ಕೊಂಡ್ಬಿಡ್ತೀನಿ. ಜಸ್ಟ್ ಅದನ್ನು ಹಾಕಿ ಕುಕ್ಕರಲ್ಲಿ ಕೂಗಿಸಿ ವಾಶ್ ಮಾಡಿ ಹಾಕೋದಷ್ಟೇ, ಅದನ್ನು ಮಾತ್ರ ಇಟ್ಕೊಂಡಿರ್ತೀನಿ. ಬಟ್ ಈ ವಾರ ಹಸ್ಬೆಂಡ್ ಇಲ್ದಿರೋ ಕಾರಣ, ನಾನು ತೊಗೊಬಂದಿದ್ದ ಕಾರಣ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ಎಲ್ಲದನ್ನು ಬಿಡಿಸಿಟ್ಕೊಳ್ಳೋಕ್ಕಾಗಿರಲಿಲ್ಲ. ಅದಕ್ಕೆ ಅಡುಗೆ ಮಾಡ್ತಾ ಮಾಡ್ತಾ ಬಿಡಿಸಿಟ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಕೂಡ ಹಿಡಿತಿದೆ. ಏನು ತಗೊಂತೀಯ ಶಾಪಿಂಗ್ ಹೋಗಿ? ಹಾಂ, ಸ್ನಾನ ಮಾಡಲ್ವಾ?
ಸಿಹಿಗೆ ಪ್ಲೇಯಿಂಗ್ದು ನೋಟ್ಸ್ ಕೊಟ್ಟಿದ್ವಿ ಆಟ ಆಡು ಅಂತ ಹೇಳಿ ಅದ್ರ ಜೊತೆ ಆಟ ಆಡಿಕೊಂಡು ಅದನ್ನು ರಿಯಲ್ ಮನಿ ಅಂತ ಅಂದ್ಕೊಂಡು ಈ ಪೆಪ್ಪಾ ಪಿಗ್ ಕಾರ್ಟೂನ್ ನೋಡ್ತಾಳಲ್ಲ ಅದರಲ್ಲಿ ಶಾಪಿಂಗ್ ಎಲ್ಲ ಬರುತ್ತೆ. ಸೊ ಬಾ ಅಮ್ಮ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಕಿಡ್ಸ್ ಆಟ ಆಡ್ತಾರಲ್ಲ ಆ ನೋಟ್ಸ್ನ ತೊಗೊಂಡು ಶಾಪಿಂಗ್ ಹೋಗೋಣ ಬಾ ಅಂತ ಹೇಳಿ ಕರಿತಾ ಇದ್ದಾರೆ. ತುಂಬಾ ಫೋರ್ಸ್ ಮಾಡ್ತಿದ್ದಾರೆ ಬಾ ಅಮ್ಮ ಹೋಗೋಣ ಅಂತ ಹೇಳಿ. ಅವ್ರ ಜೊತೆ ಮಾತಾಡ್ತಾ ತುಂಬ ಖುಷಿಯಾಗುತ್ತೆ. ಮಕ್ಕಳು ಕೆಲವೊಂದು ಸರಿ ನಾವೇನು ಹೇಳ್ಕೊಟ್ಟಿರಲ್ವೋ ಅದನ್ನು ಜಸ್ಟ್ ಆ ಕಾರ್ಟೂನಿಂದ ತಿಳ್ಕೊಂಡು ಅದನ್ನು ನಮ್ಮ ಹತ್ರ ಕೇಳ್ತಾರೆ ಅಂತಂದಾಗ ಪರವಾಗಿಲ್ವೇ ನಮ್ಮ ಮಕ್ಕಳೇನೋ ತಿಳ್ಕೊತಿದ್ದಾರೆ ಅನ್ನೋದು ತುಂಬಾ ಖುಷಿಯಾಗುತ್ತೆ. ನನ್ನ ಮಗಳು ನೋಡೋದು ಪೆಪ್ಪಾ ಪಿಗ್ ಮತ್ತು ಮಾಷಾ ಆ್ಯಂಡ್ ದ ಬೇರ್ ಅದೆರಡು ಬಿಟ್ಟರೆ ರುದ್ರ ಮತ್ತು ಶಿವ್ ಇದೆ 4 ನೋಡ್ತಾಳೆ. ಅಷ್ಟಾಗಿ ನಾನು ಗಮನಿಸಿರಲ್ಲ, ಆಫೀಸ್ಗೆ ಹೊರಟೋಗ್ತೀನಿ. ಸಂಜೆ ಏನು ನೋಡ್ತಾಳೆ ಅಂತ ನನಗೆ ಗೊತ್ತಾಗಲ್ಲ. ಬಟ್ ಬೆಳಗ್ಗೆ ಖಂಡಿತವಾಗ್ಲೂ ಪೆಪ್ಪಾ ಪಿಗ್ ಮತ್ತು ಮಾಷಾ ಆ್ಯಂಡ್ ದ ಬೇರ್ ನೋಡ್ತಾರೆ. ಅದು ನೋಡಿಕೊಂಡೇ ಕಾಲ ಕಳೀತಾರೆ. ಕೆಲವೊಮ್ಮೆ ಫೋನ್ ತೊಗೊತಾರೆ. ಫೋನ್ ತೊಗೊಂಡು ಅದರಲ್ಲೂ ಕೂಡ ಕಾರ್ಟೂನ್ಸ್ನ ನೋಡ್ತಿರ್ತಾರೆ. ಇಲ್ಲ ಅಂತಂದರೆ ಅದರಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಬಂದರೆ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ, ಅಥವಾ ಏನಾದರೂ ಕಲರಿಂಗ್ ಪೇಂಟಿಂಗ್ ಏನಾದರೂ ಬಂದರೆ ನೋಡಿಬಿಟ್ಟು ಬುಕ್ ತೊಗೊಂಡು ಕಲರಿಂಗು ಪೇಂಟಿಂಗ್ ಇದನ್ನೆಲ್ಲ ಮಾಡ್ತಿರ್ತಾರೆ. ಹಾಗೆ ಸೊಪ್ಪು ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ಮುದ್ದೆ ಮಾಡಿಕೊಂಡು ಅಥವಾ ರೈಸ್, ಇವತ್ತು ನಾನು ರೈಸ್ ಮಾಡ್ತಾಯಿದ್ದೀನಿ. ಸೊ ಏನು ಅಷ್ಟೊಂದು ಕೆಲಸ ಇಲ್ಲ. ಹಾಗೆ ಮೊಟ್ಟೆ ಸಹ ಬೇಯಕ್ಕೆ ಇಟ್ಟಿದ್ದೀನಿ. ಸೊಪ್ಪು ಸಾರಿಗೆ ಆಮ್ಲೆಟ್ ಚೆನ್ನಾಗಿರುತ್ತೆ. ಬಟ್ ಕೆಲವೊಂದು ಸರಿ ಮೊಟ್ಟೆಗಳು ಹೇಗಿರುತ್ತೆ ಅಂತಂದರೆ ಆಮ್ಲೆಟ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಆ ಥರ ಇರುತ್ತೆ. ಅದಕ್ಕೆ ಬೇಯಿಸ್ಕೊಂಡ್ರೆ ಹೇಗಿದ್ರೂ ನಮಗೆ ಗೊತ್ತಾಗುತ್ತೆ, ಚೆನ್ನಾಗಿದ್ರೆ ತಿನ್ನೋದು, ಇಲ್ಲ ಅಂತಂದರೆ ಇಲ್ಲ. ಕೆಲವ್ರು ಹೇಳ್ತಾರೆ ನೀರಲ್ಲಿ ಮೊಟ್ಟೆ ಹಾಕಿದಾಗ ಅದು ತೇಲಿದ್ರೆ ಅದು ಹಳೇದಾಗಿರೋ ಮೊಟ್ಟೆ, ಅದು ಮುಳುಗಿದ್ರೆ ಹೊಸ ಮೊಟ್ಟೆ ಅಂತ ಹೇಳಿಬಿಟ್ಟು. ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಬಟ್ ಮುಳುಗಿರೋ ಮೊಟ್ಟೆನೇ ಕೆಲವೊಂದು ಸರಿ ಚೆನ್ನಾಗಿರಲ್ಲ. ಅದರಿಂದಾಗಿ ನಾನು ಆಲ್ಮೋಸ್ಟ್ ಜಾಸ್ತಿ ಬೇಯಿಸ್ಕೊತೀನಿ. ಆಮ್ಲೆಟ್ ಮುಂಚೆ ತುಂಬ ಮಾಡ್ತಿದ್ದೆ, ಬಟ್ ಇವಾಗ ಮಾಡಲ್ಲ. ಬೇಯಿಸ್ಕೊಂಡಾಗ ಅದು ಚೆನ್ನಾಗಿದ್ದರೆ ಗೊತ್ತಾಗುತ್ತೆ. ಚೆನ್ನಾಗಿಲ್ಲ ಅಂತಂದರೆ ಒಂಥರ ಬಬಲ್ ಥರ ಅದ್ರ ಮೇಲ್ಗಡೆ ಬಂದಿರುತ್ತೆ. ಸೊ ಆವಾಗ ನಾನು ಅದನ್ನು ಬಿಡ್ತೀನಿ, ಇಟ್ಕೊಳ್ಳಲ್ಲ. ಮಕ್ಕಳಿಗೆ ಈ ನಡುವೆ ಪ್ರೋಟೀನ್ಸ್, ವಿಟಮಿನ್ಸ್ ಏನೇ ಆಗಲಿ ತುಂಬಾ ಅವಶ್ಯಕತೆ. ಅದು ಬೆಳೆಯೋ ಮಕ್ಕಳಿಗಂತೂ ಅವ್ರ ಹೈಟ್ ಮೇಲೆ ಅವರ ಬಾಡಿ ಬೆಳವಣಿಗೆ ಮೇಲೆ ನಾವು ಕೊಡೋ ಊಟನೇ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗೋದು. ಅದರಿಂದಾಗಿ ಅವ್ರಿಗೇನು ಕೊಡ್ತೀವಿ ಅನ್ನೋದನ್ನು ನೋಡಿ ತಿಳ್ಕೊಂಡು ಕೊಡಬೇಕು. ಕೆಲವೊಂದು ಸರಿ ಚಾಕ್ಲೇಟ್ಸ್ ಕೂಡ ಆಸೆ ಇರುತ್ತೆ. ಹಂಗಂತ ಹೇಳಿ ಪೂರ್ತಿ ಚಾಕ್ಲೇಟ್ಸ್ ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮಂತ್ಲಿ ಒಂದು ಚಾಕ್ಲೇಟ್ ತಂದು ಕೊಟ್ರು ಓಕೆ, ಚಾಕ್ಲೇಟ್ ಮೇಲೆ ಆಸೆ ಇರುತ್ತೆ. ಮನೆಯಲ್ಲೇ ಅವ್ರಿಗೆ ಪಿಜ್ಜಾ ಮಾಡ್ಕೊಡೋದಾಗಲಿ, ಹೆಲ್ದಿ ಆಗಿರೋದು ಮಾಡ್ಕೊಡೋದಾಗಲಿ ಮಾಡಿದಾಗ ಅವ್ರಿಗೂ ಅಷ್ಟೇ ಹೊರಗಿನ ಊಟ ಬಗ್ಗೆ ಅಷ್ಟು ಆಸಕ್ತಿ ಬರೋಲ್ಲ. ನಾನು ಕೆಲವೊಂದು ಸರಿ ಸಿಹಿಗೆ ಆಫೀಸಿಂದ ಬಂದು ಏನಾದರೂ ತಿನ್ನೋಕ್ಕೆ ಮಾಡಿಕೊಡ್ತೀನಿ. ಸೊ ಅದರಿಂದಾಗಿ ಅವ್ರು ಖುಷಿಯಿಂದ ತಿಂತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಈ ಪ್ರತಿಯೊಂದನ್ನು ಕಲ್ತಿರೋದು ಅಪ್, ಡೌನ್, ಬಿಹೈಂಡ್ ಇದೆಲ್ಲ ಸ್ಕೂಲಲ್ಲಿ. ಬಟ್ ಕೆಲವೊಂದನ್ನು ಈ ಪೆಪ್ಪಾ ಪಿಗ್ಗಿಂದ ಕಾರ್ಟೂನಲ್ಲಿ ತುಂಬಾ, ಅದು ಪೆಪ್ಪಾ ಪಿಗ್ ಅನ್ನೋದು ತುಂಬ ಚೆನ್ನಾಗಿದೆ. ಎಜುಕೇಷನ್ ಪರ್ಪಸ್ಸೇ ಆಗಲಿ ಅಥವಾ ಫ್ರೆಂಡ್ಶಿಪ್ಪೇ ಆಗಲಿ, ರಿಲೇಷನ್ಶಿಪ್ ಆಗಲಿ ಹೆಂಗಿರುತ್ತೆ ಅನ್ನೋದು ಆ ಪೆಪ್ಪಾ ಪಿಗ್ ನೀಟಾಗಿ ತೋರಿಸ್ಕೊಡುತ್ತೆ. ನಾನು ಕೆಲವೊಂದು ಸರಿ ಸಿಹಿ ಜೊತೆ ಕೂತಾಗ ಅದನ್ನು ನೋಡ್ತಿರ್ತೀನಿ. ಕೆಲವೊಂದು ಎಷ್ಟು ಚೆನ್ನಾಗಿ ಅದು ಮಾತಾಡ್ತವೆ ಅಂದರೆ ಅದನ್ನು ಮಕ್ಕಳು ಕೂತ್ಕೊಂಡು ನೋಡಿದಾಗ ಅದನ್ನೇ ಗ್ರಾಸ್ಪ್ ಮಾಡ್ಕೋತವೆ. ಅವ್ರು ಏನೇನು ಹೇಳ್ತಿರ್ತಾರೋ ಇಂಗ್ಲೀಷಲ್ಲಿ. ಕೆಲವೊಂದು ಸರಿ ಸಿಹಿ ಇಂಗ್ಲೀಷಲ್ಲಿ ಮಾತಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವಳ ವಯಸ್ಸಲ್ಲಿ ನಮಗೆ ಇಂಗ್ಲೀಷ್ ಅದು ಏನಂತಲೇ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಆ ಥರ ನಾವೆಲ್ಲ ಬೆಳೆದಿರೋರು. ಈಗೀಗ ಸ್ವಲ್ಪ ಸ್ಕೂಲ್ ಒಂದು 8th 9th ಬಂದಾಗ ಇಂಗ್ಲೀಷ್ ಈಸ್ ಕಂಪಲ್ಸರಿ, ಇಂಗ್ಲೀಷ್ ಮಾತಾಡಲೇಬೇಕು, ಇಲ್ಲ ಅಂತಂದರೆ 2 ರೂಪೀಸ್ ಫೈನ್ ಹಾಕ್ತೀವಿ ಅಂತ ಕೂಡ ನಮ್ಮ ಹತ್ರ ಫೈನ್ ಕಲೆಕ್ಟ್ ಮಾಡಿದ್ದು ನನಗೆ ಈಗಲೂ ನೆನಪಿದೆ. 2 ರೂಪೀಸ್ ಅದಕ್ಕೆ ಫೈನ್ ಹಾಕೋರು. ಎಷ್ಟು ವರ್ಡ್ಸಲ್ಲಿ ನಾವು ಕನ್ನಡದಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಸಲ್ಲಿ ಮಾತಾಡ್ತೀವಿ ಅಷ್ಟು ರೂಪಾಯಿ ನಮ್ಮ ಹತ್ರ ಕಲೆಕ್ಟ್ ಮಾಡೋರು. ಇಂಗ್ಲೀಷ್ ವಾಸ್ ಮೇಡ್ ಕಂಪಲ್ಸರಿ ಆವಾಗ. ನಾವು ದೊಡ್ಡವರಾದ್ಮೇಲೆ ನಮಗೆ ಇಂಗ್ಲೀಷ್ ಏನಂತ ಗೊತ್ತು. ಬಟ್ ಈ ಮಕ್ಕಳಿಗೆ, ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಈಗಲೇ ಇಂಗ್ಲೀಷಲ್ಲಿ ಅವ್ರು ಮಾತಾಡ್ತಾರೆ. ಏನು ಎತ್ತ ಪ್ರತಿಯೊಂದು ಕೂಡ ಇಂಗ್ಲೀಷಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಇನ್ನು ಸಿಹಿಗೂ ಫ್ರೆಶ್ ಅಪ್ ಮಾಡಿಸಿ ಪ್ಲಾಂಟ್ಸ್ಗೆಲ್ಲ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತಿದ್ದೀನಿ, ವಾಟರ್ ಸ್ಪ್ರೇ ಮಾಡ್ತಿದ್ದೀನಿ. ನೀರು ಹಾಕೋದು ಬೇರೆ, ಆದರೆ ಆ ಲೀವ್ಸ್ಗೆಲ್ಲ ಸ್ಪ್ರೇ ಮಾಡೋದು ಬೇರೆ. ನೀರು ಹಾಕೋದಕ್ಕಿಂತ ಲೀವ್ಸ್ಗೆಲ್ಲ ಸ್ಪ್ರೇ ಮಾಡಿದಷ್ಟು ಅದು ಬೇಗನೆ ಬರುತ್ತೆ.
ಅಂದರೆ ಅದು ತುಂಬ ಫ್ರೆಶ್ಶಾಗಿ ಫೀಲ್ ಆಗ್ತಿರುತ್ತೆ, ಮೇಲೆಲ್ಲ ಒಂಥರ ಡ್ರೈ ಆಗಿರುತ್ತೆ. ಸೊ ಸ್ಪ್ರೇ ಬಾಟಲಲ್ಲಿ ಸ್ಪ್ರೇ ಮಾಡೋದ್ರಿಂದ ನೀಟಾಗಿ ಅದು ನೀರು ತಗೊಳುತ್ತೆ. ಅದಾದಮೇಲೆ ಸ್ಪ್ರೇ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋ ಟೈಮ್ ನಾನು ಫ್ರೆಶ್ ಅಪ್ ಆಗಿ ಬಂದು ಇನ್ನು ಪೂಜೆ ಗೀಜೆ ಏನಿದೆಯೋ ಎಲ್ಲದನ್ನು ಖಂಡಿತವಾಗ್ಲೂ ನಾನು ಆಫೀಸ್ಗೆ ಪೂಜೆ ಮಾಡೇ ಹೋಗೋದು. ಅದು ಯಾವ ಟೈಮ್ ಅಂತ ನಾನು ನೋಡಲ್ಲ, ಬಟ್ ನಾನು ಸ್ನಾನ ಆದಮೇಲೆ ಖಂಡಿತವಾಗ್ಲೂ ಪೂಜೆ ಮಾಡಿ ನಾನು ಆಫೀಸ್ಗೆ ಹೋಗ್ತೀನಿ. ಕೆಲವೊಮ್ಮೆ ತುಂಬ ಎಮರ್ಜೆನ್ಸಿ ಅಥವಾ ತುಂಬ ಅರ್ಜೆಂಟಲ್ಲಿದ್ದರೆ ಮಾತ್ರ ಹಾಗೆ ಹೊರಟೋಗ್ತೀನಿ, ಇಲ್ಲ ಪೂಜೆ ಮಾಡಿ ಹೊರಟೋಗ್ತೀನಿ. ಈ ಟಾಪ್ ನಾನು ತೊಗೊಂಡಿದ್ದು ಶುಭ್ ಕಲೆಕ್ಷನ್ಸಲ್ಲಿ ಯಲಹಂಕ ಓಲ್ಡ್ ಟೌನ್ ಹತ್ರ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಅಫೋರ್ಡಬಲ್ ಪ್ರೈಸಲ್ಲೇ ತೊಗೊಂಡೆ. ಫಸ್ಟ್ ಟೈಮ್ ನಾನು ಹಾಕ್ತಿರೋದು, ತುಂಬ ಚೆನ್ನಾಗಿ ಕಂಫರ್ಟಬಲ್ ಅಂತ ಅನಿಸ್ತು, ಅದಕ್ಕೆ ಚೆಕ್ ಮಾಡ್ತಿದ್ದೀನಿ. ನನಗೆ ಆಲ್ಮೋಸ್ಟ್ ಫುಲ್ ಸ್ಲೀವ್, ಹಿಂದೆ ಕೂಡ ಬ್ಯಾಕ್ ಕವರ್ ಇರಬೇಕು, ಈ ಥರ ಎಲ್ಲ ಹಾಫ್ ಸ್ಲೀವ್ ಕವರ್ ಇಲ್ಲದೆ ಇರೋದೆಲ್ಲ ನಾನು ಹಾಕಲ್ಲ. ಒಬ್ಬೊಬ್ಬರು ಲೈಕ್ಸ್ ಒಂದೊಂದು ಥರ ಇರುತ್ತೆ. ಅದೇ ಥರ ಸಿಹಿಗೂ ಕೂಡ ಊಟ ಮಾಡಿಸಿ ನಾನು ಊಟ ಮಾಡಿ ರೆಡಿಯಾಗಿ ಹೋಗಬೇಕು. ಸರಿ, ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.